ನಮಸ್ತೆ ವಾಶ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಏನಾಗ್ತಿದೆ ನೋಡೋಣ ಬನ್ನಿ. ಮುತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಮನೆ ದೇವರ ದರ್ಶನಕ್ಕಂತ ಹೋಗ್ತಾರಾ? ಅಲ್ಲಿ ಅವ್ರಿಗೆ ಏನಾದರೂ ಅಪಾಯ ಕಾದಿದೆಯಾ? ಅಷ್ಟೇ ಅಲ್ಲ, ನಟರಾಜ ಅವ್ರ ಊರಲ್ಲಿ ಏನಾಗಿದ್ದ, ಅವ್ರ ಹಿಂದಿನ ರಹಸ್ಯ ಏನು ಎಲ್ಲನೂ ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಕಂಠಿ ಹೇಳ್ತಾನೆ, ಆಯ್ತಾಗಾದ್ರೆ ಮಹಿಮಾ ಅವರ ಅಣ್ಣನಿಗೆ ಒಂದು ಹೇಳಿಬಿಡುವ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಅದನ್ನೆಲ್ಲ ನಾನು ಹೇಳಿದ್ದೇನೆ, ಅವರು ಹೇಳಿದ್ರು ಹೋಗಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆವಾಗ ಮನೆಯವರೆಲ್ಲರೂ ಅವರನ್ನು ನೋಡಿ ನಗ್ತಾ ಇರ್ತಾರೆ. ಇನ್ನು ಮಹಿ ಕೂತ್ಕೊಂಡು ಫೋನಲ್ಲಿ ಹುಡುಗಿ ಜೊತೆ ಚಾಟ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಹರಿ ಬರ್ತಾನೆ. ಹರಿ ಬಂದು ಕದ್ದು ನೋಡ್ತಾನೆ. ಇನ್ನು ಹರಿ ಬರೋದನ್ನು ನೋಡಿ ಮಹಿ ಅಣ್ಣ ಏನಿಲ್ಲ ಅಣ್ಣ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಏನೋ ಮಾಡ್ತಿದ್ಯಾ, ತೋರಿಸೋ ಫೋನ್ ಕೊಡೋ ಅಂತ ಹೇಳಿ ಫೋನ್ ನೋಡ್ತಾನೆ. ಫೋನ್ ನೋಡಿ, ಯಾರೋ ಇದು, ಏನು ಈ ವಯಸ್ಸಿನಲ್ಲಿ ಲವ್ ಅಂತ ಕೇಳ್ತಾನೆ. ಅದಕ್ಕೆ ಮಹಿ ಹೇಳ್ತಾನೆ, ಅಯ್ಯೋ ಅಣ್ಣ ಇಲ್ಲ ಅಣ್ಣ, ಅದಿವತ್ತು ಬಸ್ ಸ್ಟಾಪಲ್ಲಿ ಸಿಕ್ಕಿದ್ಲು, ನನ್ನನ್ನು ನೋಡಿ ನಗ್ತಾ ಇದ್ಲು, ತುಂಬ ದಿನದಿಂದ ನೋಡಿ ನಗ್ತಾ ಇದ್ದಾಳೆ ಅಣ್ಣ, ಅದಕ್ಕೆ ಅವಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡ್ತಿದ್ದಾನೆ ಅಷ್ಟೇ ಅಣ್ಣ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಈ ವಯಸ್ಸಿನಲ್ಲಿ ಲವ್ ಎಲ್ಲ ಮಾಡ್ಬೇಕು ಕಣೋ, ಲವ್ವಲ್ಲಿರೋ ಮಜಾನೇ ಬೇರೆ, ಈ ವಯಸ್ಸಲ್ಲಿ ಲವ್ ಮಾಡ್ತಿದ್ರೆ ಮತ್ತೆ ಆ ವಯಸ್ಸಲ್ಲಿ ಲವ್ ಮಾಡೋದು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅಂದರೆ ಅಣ್ಣ ನಿಮ್ಮದು ಚಂದನದು ಲವ್ ಸ್ಟೋರಿ ಹೇಳ್ತೀರಾ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ನಂದು ಚಂದನ ಲವ್ ಸ್ಟೋರಿಯಾ, ಅಯ್ಯೋ ಮಹಿ ಅದ್ರ ಬಗ್ಗೆ ಏನು ಕೇಳ್ತೀಯಾ, ನಮ್ಮಿಬ್ಬರದು ಒಂಥರ ಲವ್ ಕಣೋ, ಫಸ್ಟ್ ಟೈಮ್ ನಾವು ಅವ್ರನ್ನ ನೋಡಿದಾಗ ಕಣ್ಣಲ್ಲೇ ಲವ್ ಮಾಡಿಬಿಟ್ಟೆ, ನನಗಂತೂ ಅವ್ರು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ರು ಕಣೋ, ಗೊತ್ತಾ ನಿನಗೆ ಅಂತ ಹೇಳಿ ಬೇಕಾಬಿಟ್ಟು ಇಲ್ಲದೇ ಇರೋ ಸ್ಟೋರಿನೆಲ್ಲ ಹರಿ ಕ್ರಿಯೇಟ್ ಮಾಡಿ ಅವನ ಹತ್ರ ಹೇಳ್ತಾ ಇರ್ತಾನೆ. ಮಹಿನೂ ಅದನ್ನು ಕೇಳ್ತಾ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಚಂದನ ಬರ್ತಾಳೆ. ಚಂದನ ಬಂದು ಹೇಳ್ತಾಳೆ, ಏನು ನೀವಿಬ್ಬರು ಮಾಡ್ತಿದ್ದೀರಾ, ಏನು ನನ್ನ ಹೆಸರು ಬರ್ತಾ ಇತ್ತು, ಚಂದನ ಚಂದನ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್, ಇವನು ಏನು ಮಾಡಿದ್ದಾನೆ ಗೊತ್ತಾ ನಿಮಗೆ, ಇವನು ಯಾವುದೋ ಒಂದು ಹುಡುಗಿಗೆ ಲೈನ್ ಹೊಡ್ತಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಅಯ್ಯೋ ಅಣ್ಣ ಅತ್ತಿಗೆ ಕೂಡ ಅಲ್ಲೇ ಇದ್ದರು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಹೌದು ನಾನು ಕೂಡ ಅಲ್ಲೇ ಇದ್ದೆ, ನಾನು ನನಗೆ 2 ಬೈದು ಬುದ್ಧಿ ಹೇಳಿದೆ, ಈ ವಯಸ್ಸಲ್ಲಿ ಓದಬೇಕು, ಲವ್ ಎಲ್ಲ ಮಾಡಬಾರ್ದು ಅಂತ ಹೇಳಿದೆ ಅಂತ ಚಂದನ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನ್ರಿ ನೀವು ಇದನ್ನೆಲ್ಲ ಹೇಳಿದ್ರಾ ಅಂತ ಹೇಳ್ತಾನೆ. ಆವಾಗ ಮುತ್ತು ಬರ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಣ್ಣ ಮುತ್ತು ಅಣ್ಣ ಇಲ್ಲಿ ಬನ್ನಿ ಅಂತ ಹೇಳ್ತಾನೆ. ಆಗ ಮುತ್ತು ಬರ್ತಾನೆ, ಏನಾಯಿತು ಹರಿ ಅಂತ ಕೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಣ್ಣ ಏನು ಗೊತ್ತಾ, ನಮ್ಮ ಮಹಿ ಯಾವುದೋ ಒಂದು ಹುಡುಗಿ ಲೈನ್ ಹೊಡಿತಿದ್ದ ಬಸ್ ಸ್ಟಾಪಲ್ಲಿ, ಅದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಏನೋ ಹೇಳ್ತಿದ್ಯಾ ಮಹಿ, ಯಾಕೋ ಆ ರೀತಿ ಎಲ್ಲ ಮಾಡ್ತಿದ್ಯಾ, ಆ ರೀತಿ ಮಾಡಬಾರ್ದು ಕಣೋ, ಅವರೆಲ್ಲ ನಮ್ಮ ಅಕ್ಕ ತಂಗಿಯಂದಿರು ಕಣೋ ಅಂತ ಹೇಳ್ತಾನೆ. ಆವಾಗ ಹರಿ ಮತ್ತು ಚಂದನ ಎಲ್ಲರೂ ಏನು ಅಂತ ಹೇಳ್ತಾರೆ. ಅಲ್ಲ ಅಕ್ಕ ತಂಗಿಯಂದಿರ ಥರನ ಅವರು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಅಣ್ಣ ಹೋಗಿ ಹೋಗಿ ನಾನು ನಿನ್ನ ಹತ್ರ ಹೇಳ್ದೆ ಅಲ್ಲ, ನೋಡು ಅಲ್ಲಿ ಟೀ ಉಗ್ತಾ ಇದ್ದೇನೆ, ಹೋಗಿ ನೋಡ್ಕೊ ಅಂತ ಹೇಳ್ತಾನೆ. ಆಗ ಮುತ್ತು, ಅಯ್ಯೋ ಹೌದೌದು ಟೀ ಬೇರೆ ಉಗ್ತಾ ಇದೆ ಅಂತ ಸೀದಾ ಕಿಚನ್ ರೂಮಿಗೆ ಹೋಗ್ತಾನೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಎಲ್ಲರೂ ಹೊರಡಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಎಲ್ಲರೂ ಕಾರ್ ಹತ್ರ ಬರ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಹರಿ ಈ ಬ್ಯಾಗನ್ನು ಸ್ವಲ್ಪ ಎತ್ಕೊಂಡು ಬಂದು ಇಡ್ತೀರಾ ಅಂತ ಕೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ನೀವೇ ಇಟ್ಬಿಡಿ ಮೇಡಮ್ ಅಂತ ಹೇಳಿ ಮಹಿಮಾ ಹತ್ರ ಇರೋ ಬ್ಯಾಗನ್ನೇ ಎತ್ಕೊಂಡು ಬರ್ತಾನೆ. ಇನ್ನು ಚಂದನನು ಬ್ಯಾಗ್ ಇಡಲಿಕ್ಕೆ ಕಾರ್ ಡಿಕ್ಕಿ ಹತ್ರ ಹೋಗ್ತಾಳೆ. ಹರಿನೂ ಬೇಕಂತ ಬ್ಯಾಗ್ ಇಡಲಿಕ್ಕೆ ಕಾರ್ ಡಿಕ್ಕಿ ಹತ್ರ ಹೋಗಿ ಚಂದನನ ತಲೆಗೆ ಡ್ಯಾಶ್ ಹೊಡಿತಾನೆ. ಹರಿಗೂ ಅದೇ ಬೇಕಾಗಿರುತ್ತೆ. ಅದಕ್ಕೆ ಹರಿ ಚಂದನನ ಕೈಯಲ್ಲಿದ್ದ ಬ್ಯಾಗನ್ನು ತಗೊಂಡಿರೋದಿಲ್ಲ. ಇನ್ನು ಹರಿ ಹೇಳ್ತಾನೆ, ಅಯ್ಯೋ ಏನ್ರಿ ನೀವು ನೋಡಿ, ಒಂದ್ಸಲ ಡ್ಯಾಶ್ ಹೊಡೆದ್ರೆ ಇನ್ನೊಂದ್ಸಲ ಡ್ಯಾಶ್ ಹೊಡಿಬೇಕು, ಅದೇ ನಮ್ಮ ಸಂಪ್ರದಾಯ ಕಣ್ರಿ, ಇನ್ನೊಂದ್ಸಲ ಡ್ಯಾಶ್ ಹೊಡೀರಿ ಬನ್ನಿರಿ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನು ಈ ಸಂಪ್ರದಾಯ ನಮ್ಮಲ್ಲಿಲ್ಲ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಈ ಸಂಪ್ರದಾಯ ನಮ್ಮಲ್ಲಿ ಇದೆ ಕಣ್ರಿ, ಬೇಕಾದರೆ ಮುತ್ತು ಅಣ್ಣನ ಕೇಳಿ ಅಂತ ಹೇಳ್ತಾನೆ. ಆಗ ಚಂದನ ಕೇಳ್ತಾಳೆ, ಹೌದಾ ಅಣ್ಣ ಈ ರೀತಿ ಸಂಪ್ರದಾಯ ಇದೆಯಾ ನಿಮ್ಮಲ್ಲಿ ಅಂತ ಕೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಇಲ್ಲಮ್ಮ ಅಂತ ಹೇಳ್ತಾನೆ. ಆಗ ಹರಿ ಮುತ್ತುಗೆ ಹೊಡಿತಾನೆ. ಹೊಡೆದು ಸರಿ ಹೇಳೋಣ ಅಂತ ಹೇಳ್ತಾನೆ. ಆವಾಗ ಮುತ್ತು, ಹೌದು ಈ ರೀತಿ ಸಂಪ್ರದಾಯ ಇದೆ, ಒಂದ್ಸಲ ಡ್ಯಾಶ್ ಹೊಡೆದ್ರೆ ಇನ್ನೊಂದ್ಸಲ ಡ್ಯಾಶ್ ಹೊಡಿಬೇಕಮ್ಮ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದಾ ಅಂತ ಹೇಳ್ತಾಳೆ. ಆಗ ಹರಿ, ಇನ್ನೇನ್ರಿ ನೋಡ್ತಿದ್ದೀರಾ ಅಂತ ಹೇಳಿ ಬೇಕಂತ ಹರಿ ಡ್ಯಾಶ್ ಹೊಡಿತಾನೆ ಚಂದನನ ತಲೆಗೆ. ಇನ್ನು
ಎಲ್ಲರೂ ರೆಡಿಯಾಗಿ ಲಗೇಜ್ ಎಲ್ಲ ಗಾಡಿಯಲ್ಲಿ ಇಡ್ತಾರೆ. ಆಗ ಅವರ ಅಪ್ಪ ನಟರಾಜ ಮಾತ್ರ ಕಾಣಿಸ್ತಾ ಇರಲ್ಲ. ಆವಾಗ ಕಂಠಿ ಹೇಳ್ತಾನೆ, ಎಲ್ಲಿ ಹೋದ್ರು ಅಪ್ಪ, ಎಲ್ಲಿ ಹೋದೆ ಏನೋ, ಎಲ್ಲಿ ಕುಡ್ಕೊಂಡು ಕೂತಿದ್ದಾನೆ ಏನೋ, ಅವನ ಕರ್ಕೊಂಡೇ ಹೋಗ್ಬಾರ್ದಿತ್ತು ನಾವು ಅಂತ ಹೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ಅವ್ನು ಕೆಂಪಸ್ ಹತ್ಕೊಂಡು ಬರಲಿ, ನಾವು ಹೋಗೋಣ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ತಡಿಯೋ, ಅವ್ರು ಇಲ್ಲೆಲ್ಲೋ ಹೋಗಿರ್ತಾರೆ ಅಂತ ಹೇಳ್ತಾರೆ. ಆಗ ನಟರಾಜ ಬರ್ತಾನೆ, ಬಂದು ಹೇಳ್ತಾನೆ, ನೋಡಿ, ಎಲ್ಲಾದರೂ ಹೋಗುವಾಗ ಮೊದಲು ಗಾಡಿಗೆ ಹೂ ಹಾಕಿ ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ಕಾಯಿ ಹೊಡೆದು ಲಿಂಬೆ ಹುಳಿಯನ್ನು ಗಾಡಿ ಅಡಿ ಇಟ್ಟು ಅದನ್ನು ದಾಟ್ಕೊಂಡು ಹೋಗಬೇಕು, ಅಷ್ಟು ಗೊತ್ತಾಗಲ್ವಾ ನಿಮಗೆ ಅಂತ ಹೇಳ್ತಾರೆ. ಇನ್ನು ಅದನ್ನೆಲ್ಲ ಮಾಡ್ತಾರೆ, ಪೂಜೆ ಮಾಡಿ ಹೂ ಇಟ್ಟು ಲಿಂಬೆ ಹಣ್ಣನ್ನು ದಾಟಿ ಎಲ್ಲರೂ ಕಾರಲ್ಲಿ ಹೋಗ್ತಾ ಇರುವಾಗ ಹರಿ ಮತ್ತು ಕಂಠಿ ಮುಂದೆ ಕೂತ್ಕೊಂಡಿರ್ತಾರೆ. ಹರಿ ಡ್ರೈವಿಂಗ್ ಮಾಡ್ತಿರ್ತಾನೆ, ಹಿಂದ್ಗಡೆ ಚಂದನ ಮತ್ತು ಅವರ ಅಪ್ಪ ನಟರಾಜ ಮತ್ತು ಮಹಿ ಕೂತ್ಕೊಂಡಿರ್ತಾರೆ. ಇನ್ನು ಅವ್ರ ಹಿಂದ್ಗಡೆ ಮುತ್ತು ಮತ್ತು ಮಹಿಮಾ ಕೂತ್ಕೊಂಡಿರ್ತಾರೆ. ಇನ್ನು ಹರಿ ಫ್ರಂಟ್ ಮಿರರಲ್ಲಿ ಚಂದನನ ನೋಡಬೇಕಂತ ಹೇಳಿ ಮಿರರನ್ನು ಸರಿಸ್ತಾ ಚಂದನನ ನೋಡ್ತಾ ಇರ್ತಾನೆ. ಆವಾಗ ಅವನಿಗೆ ರೋಡಲ್ಲಿ ಹಂಪ್ ಇರೋದು ಗೊತ್ತಾಗಲ್ಲ, ಹಂಪನ್ನು ದಾಟ್ತಾನೆ. ಆಗ ಗಾಡಿ ಒಂದೇ ಸಲ ಬ್ರೇಕ್ ಹೊಡಿತಾನೆ. ಆವಾಗ ಅವರಪ್ಪ ಬೈತಾರೆ, ಏನೋ ನೀನು ಮಾಡ್ತಾ ಇದೀಯಾ, ನಿಂಗೆ ಯಾರೋ ಡ್ರೈವಿಂಗ್ ಕೊಟ್ಟಿರೋದು, ಒಂದು ಡ್ರೈವಿಂಗ್ ಮಾಡೋಕ್ಕೆ ಗೊತ್ತಾಗಲ್ವಾ, ಹಂಪ್ ಇರುವಾಗ ಬ್ರೇಕ್ ಹಾಕಬೇಕು ಅನ್ನೋದು ನಿಂಗೆ ಗೊತ್ತಾಗಲ್ವಾ, ಸ್ಲೋ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ, ಏನೋ ನಿಂಗೆ ಡ್ರೈವಿಂಗ್ ಹೇಳ್ಕೊಟ್ಟಿರೋದು, ಯಾರೋ ನಿಂಗೆ ಲೈಸೆನ್ಸ್ ಕೊಟ್ಟಿರೋದ, ಬಾಯಿ ಬಂದಾಗಿ ಬೈಕೊಂಡು ಹೋಗ್ತಾನೇ ಇರ್ತಾನೆ, ನಾನ್ ಸ್ಟಾಪ್ ಆಗಿ ಬೈತಾನೇ ಇರ್ತಾನೆ. ಅದನ್ನು ಕೇಳಿ ಮನೆಯವರು ಎಲ್ಲರೂ ಸುಸ್ತಾಗಿಬಿಡ್ತಾರೆ, ಬಾಯಿಗೆ ಬಂದಾಗ ಬೈತಾನೇ ಇರ್ತಾನೆ. ಆವಾಗ ಹರಿ ಯೋಚನೆ ಮಾಡ್ತಿರ್ತಾನೆ, ಅಯ್ಯೋ, ಈ ಚಂದನ ಅವರನ್ನು ನೋಡ್ತಾ ನೋಡ್ತಾ ಹಂಪಿರೋದೇ ಮರ್ತುಬಿಟ್ಟೆ, ಅಲ್ಲ ಹೇಗಾದರೂ ಮಾಡಿ ಚಂದನ ಅವರೊಟ್ಟಿಗೆ ಕೂತ್ಕೋಬೇಕಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೊಂದು ಪ್ಲ್ಯಾನ್ ಬರುತ್ತೆ. ಅವನು ಒಂದೇ ಸಲ ಕಾರನ್ನು ನಿಲ್ಲಿಸಿ ಹೇಳ್ತಾನೆ, ಇಳಿ ಮೊದಲು ಅಂತ ಹೇಳಿ ಅವರ ಅಪ್ಪನಿಗೆ ಹೇಳ್ತಾನೆ. ಇನ್ನು ನಟರಾಜನು ಇಳಿದು ಹೇಳ್ತಾನೆ, ಏನೋ ನಿಂದು ಅಂತ ಕೇಳ್ತಾನೆ. ಆಗ ಹರಿ ಹೇಳ್ತಾನೆ, ನೀನು ಭಾರಿ ಮಾತಾಡ್ತಿದ್ಯಲ್ಲ, ಮೊದಲು ನೀನು ಡ್ರೈವ್ ಮಾಡು, ನೋಡುವ ನೀ ಹೇಗೆ ಡ್ರೈವ್ ಮಾಡಿದೆ ಅಂತ ನಾನು ನೋಡ್ತೇನೆ, ಸುಮ್ಮನೆ ನನಗೆ ಬಾಯಿ ಬಂದಾಗ ಬೈತಾನೆ ಇದೆಯಲ್ಲ ಆವಾಗದಿಂದ ಅಂತ ಹೇಳ್ತಾನೆ. ಆಗ ನಟರಾಜ ಹೇಳ್ತಾನೆ, ಏನು, ನಾನು ಈ ಕಾರನ್ನು ಡ್ರೈವ್ ಮಾಡೋದಾ, ಅಲ್ಲ ಕಣೋ, 24 ಚಕ್ರ ಇರೋ ಗಾಡಿನ ಡ್ರೈವ್ ಮಾಡಿದವ್ ನಾನು, ಆಲ್ ಇಂಡಿಯಾ ಪರ್ಮಿಟೆಡ್ ಅಂತಲಿರುವಾಗ ಈ ಜುಜುಬಿ ಕಾರಣ ನಂಗೆ ಡ್ರೈವ್ ಮಾಡೋಕೆ ಗೊತ್ತಿಲ್ವಾ, ಕುತ್ಕೊಳ್ಳೋ ಒಳಗೆ ಹೋಗಿ ನಾನು ಹೇಗೆ ಡ್ರೈವ್ ಮಾಡ್ತೇನೆ ನೋಡು ಅಂತ ಹೇಳ್ತಾನೆ. ಇನ್ನು ನಟರಾಜ ಕಾರ್ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ತಾನೆ. ಇನ್ನು ಹರಿ ಚಂದನ ಹತ್ರ ಹೋಗಿ ಕೂತ್ಕೋಬೇಕು ಅನ್ನೋಷ್ಟರಲ್ಲಿ ಚಂದನ ಒಂದೇ ಸಲ ವಿಂಡೋ ಹತ್ರ ಬಂದಾಗ ಹೇಳ್ತಾಳೆ, ಹರಿ ಅವರೇ, ನೀವು ಆ ಸೈಡ್ ವಿಂಡೋ ಹತ್ರ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಮಹಿ ಕೂತ್ಕೊಳ್ತಾನೆ. ಆಗ ಹರಿಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಇನ್ನು ಚಂದನ ಮಹಿ ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಕಂಠಿ ಹೇಳ್ತಾನೆ, ಅಲ್ಲ, ಇಲ್ಲಿ ಯಾರಿಗಾದ್ರೂ ರೂಟ್ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಹೌದು, ನಾವೀಗ ಚನ್ನಪಟ್ಟಣಕ್ಕೆ ಬಂದ್ವಿ, ಆದರೆ ಬೈರಪಟ್ಟಣ ಎಲ್ಲಿದೆ ಅಂತ ಯಾರ ಹತ್ರ ಕೇಳೋದು, ಗಾಡಿ ಸ್ವಲ್ಪ ಸೈಡಿಗೆ ಹಾಕಿ ಅಂತ ಹೇಳ್ತಾನೆ ಅಪ್ಪನ ಹತ್ರ. ಆಗ ಅವ್ರು ಹೇಳ್ತಾರೆ, ಏನು ಬೇಡ, ನಂಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಸುಮ್ಮನೆ ಗಾಡಿ ಸೈಡಿಗೆ ಹಾಕು ಅಂತ ಹೇಳ್ತಾರೆ. ಇನ್ನು ಗಾಡಿ ಸೈಡಿಗೆ ಹಾಕ್ತಾರೆ. ಆವಾಗ ಅಲ್ಲಿ ಒಂದು ಲೇಡಿ ಇರ್ತಾರೆ. ಲೇಡಿ ಹತ್ರ ಹೋಗಿ ಹರಿ ಕೇಳ್ತಾನೆ, ನಿಮಗೆ ಇಲ್ಲಿ ದೇವಸ್ಥಾನ ಗೊತ್ತಿದೆ, ಅಮ್ಮನವ್ರ ದೇವಸ್ಥಾನ ಎಲ್ಲಿ ಅಂತ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಯಾರಪ್ಪ ನೀವು, ಊರಿಗೆ ಹೊಸಬ್ರಾ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಹೌದು, ನಾವು ಬೆಂಗಳೂರಿಂದ ಬಂದ್ವಿ, ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ನಮಗೆ ರೂಟ್ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾರೆ. ಆವಾಗ ಆ ಹೆಂಗಸು ಹೇಳ್ತಾರೆ, ಬೆಂಗಳೂರಿಂದ ಬಂದ್ರಾ ಅಂದರೆ ಯಾರು, ಯಾರ ಮಕ್ಕಳು ನೀವು ಅಂತ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅದು ಲಾರಿ ಡ್ರೈವರ್ ನಟರಾಜ ಇದ್ರಲ್ಲ, ಅವ್ರ ಮಕ್ಕಳು ನಾವು ಅಂತ ಹೇಳ್ತಾರೆ. ಆಗ ಆ ಲೇಡಿ ಹೇಳ್ತಾರೆ, ಏನು, ನಟ್ಟು ಮಕ್ಕಳು ನೀವಾ ಅಂತ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನು, ನಟ್ಟುವಾ ಅಂತ ಹೇಳ್ತಾನೆ. ಇನ್ನು ನಟರಾಜ ಕಾರಿಂದ ಹೊರಗೆ ಬಂದು ನಿಂತಿರ್ತಾನೆ. ಆವಾಗ ಆ ಲೇಡಿ ಅವನ ನೋಡಿ ನಟ್ಟು ಅಂತ ಹೇಳಿ ಓಡಿ ಹೋಗಿ ಅವನ ಹತ್ರ ಹೋಗ್ತಾಳೆ. ಆಗ ಮನೆಯವ್ರು ಎಲ್ರಿಗೂ ವಿಚಿತ್ರ ಅನಿಸ್ತದೆ, ಏನಿದು ನಟ್ಟು ಅಂತ ಕರಿತಿದ್ದಾರಲ್ಲ, ಯಾರಿದು, ಈ ಊರಲ್ಲಿ ನಮ್ಮ ಅಪ್ಪನಿಗೂ ಇವ್ರದ್ದು ಪರಿಚಯ ಇದೆಯಾ ಹೇಳ್ಕೊಂಡು ಮನೆಯವರೆಲ್ಲರ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಆ ಹೆಂಗಸು ಬಂದು ಹೇಳ್ತಾರೆ, ನಟ್ಟು, ಎಷ್ಟು ದಿನ ಆಯ್ತು ಕಣೋ ನಿನ್ನ ನೋಡದೆ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಮಂಜು ಹೇಗಿದೆಯಾ ಮಂಜು ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ಹೇಳ್ತಾರೆ, ಏನು ಮಂಜುವಾ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ನೀವು ಅಲ್ಲಿ ನೋಡಿ ಅಂತ ಹೇಳ್ತಾನೆ. ಆವಾಗ ಅವನ ಫೋಟೋನ ಬ್ಯಾನರ್ ಥರ ಮಾಡಿ ಒಂದು ದೊಡ್ಡ ಬೋರ್ಡ್ ಮಾಡಿ
ಅಲ್ಲಿ ಹಾಕಿರ್ತಾರೆ. ಆ ಬೋರ್ಡಲ್ಲಿ ಇರ್ತದೆ, 35 ವರ್ಷಗಳ ಬಳಿಕ ಊರಿಗೆ ಮರಳಿರೋ ಜಗದೇಕ ವೀರ ನಟರಾಜ್ ಅಂತ ಇರ್ತದೆ. ಆಗ ಮನೆಯವರೆಲ್ರಿಗೂ ಅದನ್ನು ನೋಡಿ ಶಾಕ್ ಆಗ್ತದೆ. ಏನು, ನಮ್ಮಪ್ಪನಿಗೆ ಈ ಊರಲ್ಲಿ ಇಷ್ಟೊಳ್ಳೆ ಹೆಸರಿದೆಯಾ, ಈ ಊರಲ್ಲಿ ದೊಡ್ಡ ಹವಾನೇ ಇಟ್ಟಿದ್ದಾನ ಹೇಳ್ಕೊಂಡು ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನೋಡಿ ಮಕ್ಕಳ, ಇದೇ ರೂಟಲ್ಲಿ ಹೋಗಿ ದೇವಸ್ಥಾನ ಸಿಕ್ಕದೆ, ನನಗೆ ಇಲ್ಲಿ ನನ್ನ ಅಭಿಮಾನಿಗಳ ಸಂಘ ಇದೆ, ಅದನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಬರ್ತೇನೆ ಅಂತ ಹೇಳಿ ಮಂಜು ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಇವರಿಗಂತೂ ಒಂದು ಗೊತ್ತಾಗ್ತಿಲ್ಲ. ಇವ್ರು ಹೇಳ್ತಿರ್ತಾರೆ, ಅಯ್ಯೋ ಈ ಕಣ್ಣಿಂದ ಏನೇನು ನೋಡಬೇಕು ಅಂತ ಹೇಳಿ ಹರಿ ಹೇಳ್ತಾ ಇನ್ನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಒಂದು ರೆಸಾರ್ಟಿಗೆ ಹೋಗ್ತಾರೆ ಉಳ್ಕೊಳ್ಳಿಕ್ಕೆ. ಆದರೆ ಅಲ್ಲಿ ಭಾರತಿ, ಅವರಮ್ಮ ಎಲ್ಲರೂ ಬಂದಿರ್ತಾರೆ. ಅವರನ್ನು ನೋಡಿ ಇವರಿಗೆಲ್ಲ ಶಾಕ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದೆ ಏನಾಗುತ್ತೆ, ಭಾರತಿ ಮತ್ತು ಮುತ್ತು ವಿಷಯ ಭಾರತಿ ಗಂಡನಿಗೆ ಗೊತ್ತಾಗುತ್ತಾ, ಮಹಿಮಾ ತನ್ನ ಪ್ರೀತಿ ವಿಚಾರನ ಮುತ್ತು ಕೇಳ್ತಾಳ, ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.